ಪ್ಲೀಸ್ ಪವಿತ್ರ, ಒಂದೇ ಒಂದ್ಸತಿ ರೀ ಅಂತ ಕರಿ ಪವಿತ್ರ. ಪವಿತ್ರ ಪವಿತ್ರ ಪ್ಲೀಸ್ ಕರಿ ಪವಿತ್ರ. ಮಾತಾಡು ಪವಿತ್ರ, ಮಾತಾಡು, ಏನಾರು ಮಾತಾಡು. ಬಿಡು ಅವಳ. ಯಾರು ಏನ್ ಹೇಳಿದ್ರು ನಾನ್ ಬಿಡಲ್ಲ. ನನ್ ಹೆಂಡತಿ ಹತ್ರ ನಾನ್ ಮಾತಾಡ್ಬೇಕು. ನಿನ್ನ ಪರಿಸ್ಥಿತಿ ಯಾರ್ ಕಾರಣ ಆದ್ರೂ ಹೇಳು ಪವಿತ್ರ, ಹೇಳು ಪವಿತ್ರ, ಮಾತಾಡು. ಯಾರು ನಿನ್ನ ಪರಿಸ್ಥಿತಿ ಕಾರಣ ಹೇಳು, ಹೇಳು ಪವಿತ್ರ. ಮಾತಾಡು ಪವಿತ್ರ, ಮಾತಾಡು ಪವಿತ್ರ, ಏನಾರು ಮಾತಾಡು. ಬಿಡು, ನಾನ್ ಬಿಡಲ್ಲ. ಹತ್ರ ನಾನ್ ಮಾತಾಡ್ಬೇಕು. ಪವಿತ್ರ 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 ನೋಡಿದ್ವಿ ಕಣ್ತಿಗೆ ಇಲ್ಲಿ. ಪವಿತ್ರ ನೀನ್ ಎಷ್ಟು ಕರೆದ್ರೂ ಅವಳು ಎಚ್ಚರ ಆಗಲ್ಲ ಬಿಡು ಏಜೆ. ನಾನು ಕೊಟ್ಟಿರೋ ಟೆನ್ಷನ್ಗೆ ಸದ್ಯಕ್ಕಂತೂ ಅವಳು ಕಂಡ್ಬಿಡಲ್ಲ. ಇಡಿಯಟ್, ಪೇಷಂಟ್ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಯಾಕೆ ಬೈತಾ ಇದ್ದೀರಾ ಐತೆ? ಯಾಕೆ ಬೈತಾ ಇದ್ದೀರಾ ಅಂದ್ರೆ ಹೇಗೋ ಕಂಡ್ಬಿಟ್ಟಿದ್ಲು ಅವಳು. ನೋಡು ನೀನ್ ಮಾಡಿದ್ರಿಂದ ಏನಾಯ್ತು. ಪವಿತ್ರ ಪವಿತ್ರ ನೋಡಿಲಿ, ನಾನು ಮಾ ನಿನ್ನ ಅಣ್ಣ ಏಜೆ ಮಾತಾಡ್ತಾ ಇರೋದು. ಕಣ್ತಿಗೆ ಮಾ. ಇಲ್ಲವ್ರೆ, ಪವಿತ್ರ ಅವ್ರೇನೋ ಮಾತಾಡಿದ್ರ? ಮಾತೇನಾಡಿಲ್ಲ ಡಾಕ್ಟರ್, ಕಂಡ್ಬಿಟ್ಟಿದ್ಲ ಅಷ್ಟೇ. ನನ್ನ ನೋಡಿದ ತಕ್ಷಣ ಮಾತಾಡ್ಬೇಕಂತ ಕರೆದ್ಲು. ನಾನು ಮಾತಾಡ್ಸೋ ಅಷ್ಟರಲ್ಲಿ ಮತ್ತೆ ಪ್ರಜ್ಞೆ ತಪ್ಪೋಯ್ತು. ಇವಳಿಗೆ ಏನಾದ್ರೂ ಪ್ರಜ್ಞೆ ಬಂದ್ರೆ ಏಜೆಂಟ್ ನನ್ ಪ್ರಜ್ಞೆ ತಪ್ಪಿಸ್ತಾನಷ್ಟೇ. ಏನ್ ಮಾಡ್ಲಿ ಈಗ? ಪವಿತ್ರ ಅವರು ಕೈ ತೋರಿಸಿದ್ರು, ಆದ್ರೆ ಯಾರಿಗೆ ತೋರಿಸಿದ್ರು? ಏಜೆಗ, ದೇವ್ಗ? ಯು ಮೀನ್ ಹೋಪ್ಫುಲಿ ಶಿಲ್ ಬಿ ಫೈನ್ ಸೂನ್? ಡೆಫಿನೆಟ್ಲಿ ಹೋಪ್ಸ್ ಇಟ್ಕೋಬಹುದು. ಅವತ್ತು ನಿಮ್ಮ ವೈಫ್ ಬಂದು ಪವಿತ್ರ ಅವ್ರನ್ನ ಡಿಸ್ಚಾರ್ಜ್ ಮಾಡೋದಕ್ಕೆ ಹೇಳಿದಾಗ ಏಜೆ ಅವರು ಯಾಕೆ ಈ ತರ ತಪ್ಪು ನಿರ್ಧಾರ ತಗೊಂಡ್ರು ಅಂತ ಅನ್ಕೊಂಡೆ. ಆದ್ರೆ ನಾವ್ ರಾಂಗು ನೀವು ರೈಟ್ ಅಂತ ನನಗೆ ಇವತ್ತು ರಿಯಲೈಸ್ ಆಗ್ತಾ ಇದೆ. ಅಂದ್ರೆ ಎಸ್, ಅವರು ಇಷ್ಟು ಬೇಗ ರಿಕವರ್ ಆಗ್ತಿದ್ದಾರೆ ಅಂದ್ರೆ ಅವರನ್ನು ಹಾಸ್ಪಿಟಲ್ ಇಂದ ಮನೆ ಕರ್ಕೊಂಡ್ ಬಂದ್ರಲ್ಲ, ಅದೇ ಕಾರಣ. ಪೇಷಂಟ್ ರಿಕವರಿ ಆಗ್ಬೇಕು ಅಂದ್ರೆ ಬರೀ ಮೆಡಿಸಿನ್ ಮುಖ್ಯ ಆಗಲ್ಲ, ಪ್ರೀತಿ ಕಾಳಜಿನೂ ಮುಖ್ಯ ಆಗುತ್ತೆ. ಆ ಕೇರಿಂಗು ನಿಮ್ಮ ವೈಫ್ ಕಡೆಯಿಂದ ತುಂಬಾ ಚೆನ್ನಾಗಿ ಸಿಕ್ಕಿದೆ. ನಮ್ ನರ್ಸ್ ಹೇಳ್ತಾ ಇದ್ರು ಏಜೆ ಅವ್ರ ವೈಫು ತುಂಬಾ ಕೇರಿಂಗ್ ಆಗಿ ನೋಡ್ಕೋತಾರೆ ಅಂತ. ಆದ್ರೆ ಅದು ಇಷ್ಟು ಬೇಗ ಒಳ್ಳೆ ರಿಸಲ್ಟ್ ಕೊಡೋದಕ್ಕೆ ಕಾರಣ ಆಗತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸದ್ಯದಲ್ಲೇ ಪವಿತ್ರ ಅವರ ವಿಷಯದಲ್ಲಿ ಸ್ವೀಟ್ನೆಸ್ ಸಿಗೋ ಸಾಧ್ಯತೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ನೋ, ನೀವು ಥ್ಯಾಂಕ್ಸ್ ಹೇಳೋ ಆಗಿದ್ರೆ ಅದನ್ನ ನೀವು ವೈಫ್ ಕೇಳಿ. ಪವಿತ್ರ ರಿಕವರ್ ಆಗೋ ವಿಷಯದಲ್ಲಿ ನಿಮ್ಮ ವೈಫ್ ಎಫರ್ಟು ತುಂಬಾ ಇದೆ. ಹಾಸ್ಪಿಟಲ್ ನಾನು ಹೇಳಿದೆ ಅಂತ ಸುಳ್ಳು ಹೇಳಿ ಪವಿತ್ರನ ಮನೆಗೆ ಕರ್ಕೊಂಡ್ಬಂದೆ. ಅವ್ರು ಸೇಫ್ ಆಗಿರಲ್ಲ ಅಂತ ಮನೆ ಕರ್ಕೊಂಬಂದೆ ಅಷ್ಟೇ. ಸರ್, ಏಜೆ ಸರ್, ಸಾರಿ. ನೋಡಿ, ಇದರಲ್ಲಿ ಒಂದು ಇಂಜೆಕ್ಷನ್ ಬರ್ದಿದ್ದೀನಿ. ಡೈಲಿ ಬೆಳಿಗ್ಗೆ ಡ್ರಿಪ್ಸ್ ನಲ್ಲಿ ಹಾಕ್ಬೇಕು. ತರಿಸಿಟ್ಟಿರಿ, ಹಾಕೋದಕ್ಕೆ ನರ್ಸ್ ಕೇಳ್ತೀನಿ. ಶೋರ್ ಡಾಕ್ಟರ್. ಸರಿ, ನಾನು ಬರ್ತೀನಿ.
ಯಾಕೋ ಕಂದ, ಏನಾಯ್ತು? ನಾನ್ ಮನೆ ಜವಾಬ್ದಾರಿ ತಗೊಂಡಿದ್ದು ನನ್ ಕೈಲಿ ಎಲ್ಲ ಆಗುತ್ತೆ ಅಂತ ಪ್ರೂವ್ ಮಾಡೋದಕ್ ತಾನೆ. ಈ ಮನೆ ಸೊಸೆ ಅಂದ್ರು ಎಷ್ಟೇ ಬೇಡ ಅಂದ್ರು ಏಜೆ ನನ್ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿ ಕೊಟ್ರು. ಆದ್ರೆ ನಾನು ಗೆದ್ ತೋರ್ಸ್ಬೇಕಿತ್ತು. ಆದ್ರೆ ಹೀನಾ ಇವಾಗ ಸೋತ್ಬಿಟ್ಟೆ. ಅವ್ರು ನನ್ ಮೇಲೆ ಇಟ್ಟಿದ್ ನಂಬಿಕೆನೂ ಸೋತ್ಬಿಡ್ತು. ನಂಗ್ ನಿದ್ದೆ ಬರ್ತಿಲ್ಲ ಅಜ್ಜಿ. ಅಯ್ಯೋ ಹುಚ್ಚಿ, ಸೋತೆ ಅಂತ ಯಾರಾದ್ರೂ ಚಿಂತೆ ಮಾಡ್ತಾರಾ? ಎದ್ದು ಬಿದ್ದು ಮಾಡಿದ್ರೆ ತಾನೆ ನಡಿಯೋಕ್ ಕಲಿಯೋದು. ವಿಷಯ ಅದಲ್ಲ ಅಜ್ಜಿ. ನಾನ್ ಸೋತಿದ್ರೆ ನಾನ್ ಚಿಂತೆ ಮಾಡ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಸೋತಿದ್ದು ಏಜೆ ನಂಬಿಕೆ. ನಾನ್ ಗೆಲ್ಲೋ ಮೂಲಕ ಅವ್ರ ನಂಬಿಕೆನೂ ಗೆಲ್ಬೇಕು. ನಂಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಜ್ಜಿ. ನಮ್ಮಮ್ಮ ನನ್ ಕೈ ಹಿಡ್ದು ನಡ್ಸಿದ್ರು. ಈಗ ನೀವೇ ನನ್ ಕೈ ಹಿಡಿಬೇಕು. ಗೆಲ್ಬೇಕು ಅನ್ನೋ ಗಟ್ಟಿ ನಿರ್ಧಾರ ನೀನ್ ಮಾಡಿರ್ಬೇಕಾದ್ರೆ ನಾನ್ ಸಪೋರ್ಟ್ ಮಾಡದೆ ಇರ್ತೀನ? ಗೆಲ್ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕಾಗಿಲ್ಲ. ಸಣ್ಣ ಪುಟ್ಟ ತಪ್ಪುಗಳನ್ನ ತಿದ್ಕೋತಾ ಹೋದ್ರೆ ದೊಡ್ಡ ಅನಾಹುತ ಆಗೋದನ್ನ ತಪ್ಪಿಸಬಹುದು. ಅಂದ್ರೆ ಈ ಮನೆಗ್ ನೀನ್ ಯಾರು? ಸೊಸೆ. ಕರೆಕ್ಟ್. ನೀನು ಈ ಮನೆ ಬೆಳಗಕ್ ಬಂದಿರೋ ಗೃಹಿಣಿ. ಈಗ ಮಿಕ್ಕಿದ್ದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಒಳ್ಳೆ ಗೃಹಿಣಿಯಾಗಿ ಗೆಲ್ಲೋದನ್ನ ಕಲ್ತ್ಕೋ. ಎದ್ದೇಳ್ಬಿಡಿ. ನೀವ್ ಎದ್ದೇಳಕ್ಕಿನ್ನೂ 5 ನಿಮಿಷ ಟೈಮ್ ಇದೆ. ಯಾಕಂಗ್ ಮುಖ ಮುಚ್ಕೊಂಡಿದ್ಯಾ? ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಮುಖನೇ ನೋಡ್ಬೇಕು. ನೀವ್ ನನ್ ಮುಖ ನೋಡಿ ನಿಮ್ ಪಿತ್ತ ನೆತ್ತಿಗೇರಿ ನಿನ್ನಿಂದಾನೆ ನನ್ ದಿನ ಎಲ್ಲ ಹಾಳಾಯ್ತು ಅಂತ ಹೇಳಿ ನೀವ್ ನನಗ್ ಬೈದು ನನ್ ಪನಿಷ್ಮೆಂಟ್ ಕೊಟ್ಟು ಇಷ್ಟೆಲ್ಲ ಬೇಕಾ? ಅದಕ್ಕೆ ಫಸ್ಟ್ ದೇವ್ರ ಮುಖನೇ ನೋಡಿ. ತೆಗಿ ನನ್ ಮೊದ್ಲು. ಏನ್ ಬಂದಿತ್ತು? ಆಕ್ಚುಲಿ ನೀವ್ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕುಡಿತೀರಾ ಅಂತ ಕೇಳ್ಬೇಕಿತ್ತು. ಟೀನಾ, ಕಾಫಿನಾ, ಲೆಮನ್ ಟೀನಾ, ಗ್ರೀನ್ ಟೀನಾ, ಬಿಸಿನೀರಾ? ಕೋಪ ಮಾಡ್ಕೋಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಕೋಪ ಮಾಡ್ಕೊಂಡ್ರೆ ದಿನ ಪೂರ್ತಿ ಕೋಪದಲ್ಲೇ ಇರ್ತಾರೆ. ನೀವ್ ಆಮೇಲೆ ಹೇಳಿ, ನಾನ್ ನಾಳೆಯಿಂದ ಮಾಡ್ಕೊಡ್ತೀನಿ. ಇನ್ನು 3 ನಿಮಿಷ ಟೈಮ್ ಇದೆ, ಆರಾಮಾಗಿ ಮಲ್ಕೊಳ್ಳಿ. ಪ್ರತಿದಿನ 7 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಎಲ್ಲರೂ ಅಷ್ಟರಲ್ಲಿ ಇಲ್ಲಿರ್ಬೇಕು. ರಾತ್ರಿ ಲೇಟ್ ಆಯ್ತು, ಪಾರ್ಟಿಗೆ ಹೋಗಿದ್ದೆ, ಕ್ಲಬ್ಗೆ ಹೋಗಿದ್ದೆ ಅಂತೆಲ್ಲ ಕಾರಣ ಕೊಡಂಗಿಲ್ಲ. ಅರ್ಥ ಆಯ್ತಾ? ಯಾಕ್ರಮ್ಮ, ಅವಳೇನಾದ್ರೂ ಹೇಳ್ಬಾರದ್ ಹೇಳಿದ್ಲ? ಹೂ ಅನ್ನಕ್ ಯಾಕೆ ಬಿಗುಮಾನ? ಇವ್ರ ಹೂ ಅಂದಿದ್ದು ಹಲ್ಲಿ ಲೊಚ್ಕೊಡೋದ್ಕಿಂತ ಚಿಕ್ಕದಾಗಿತ್ತು. ಹೋಗ್ಲಿ ಬಿಡಿ, ನನಗ್ ಟೈಮ್ ಆಯ್ತು. ನಾನು ಹೋಗಿ ಏಜೆಗೆ ಆರತಿ ಕೊಟ್ಟು ಬರ್ತೀನಿ. ನಿಂತ್ಕೋ. ನನ್ ಮಗ ಮಹಾರಾಜ, ಅವನ ಹತ್ರ ಹೋಗ್ಬೇಕಾದ್ರೆ ನೀನು ಮಹಾರಾಣಿ ತರನೇ ಹೋಗ್ಬೇಕು. ಮಹಾರಾಣಿ ತರನಾ? ಹೇಗೆ? ಹೇಳ್ತೀನಿ, ಬಾ. ನೋಡಿದ್ರ ಅಕ್ಕ ಅವಳ ದಿಮಾಕ್ನ? ಈ ಅಜ್ಜಿಯವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಿದ್ದಾರೆ. ಒಂದಿನ ಅವಳು ಬೇಗಿದ್ದಕ್ಕೆ ಅಜ್ಜಿನ ಹಿಡಿದು ನಿಲ್ಸೋದಕ್ಕಾಗ್ತಿಲ್ಲ. ದಿನ ಹೀಗೆ ಆದ್ರೆ ಅವಳನ್ನ ಯಾವ ಲೆವೆಲ್ಗೆ ಮೆರೆಸ್ತಾರೋ.
ಹೌದು ನಾನೇ. ಯಾಕೆ ಅಂತರ ಅಕ್ಕನ್ ತರ ಕಾಣಿಸಿದ್ನಾ? ಹೌದು, ಹಿಂದೆಯಿಂದ ಸೇಮ್ ಅಂತರಾತೆ ತರನೇ ಕಾಣಿಸಿದ್ರಿ. ಹೆಲೋ, ಅನ್ಸೋದೇನೂ ಇಲ್ಲ, ನಾನು ಈಗ್ಲೂ ನಿಮ್ಮ ಅತ್ತೇನೆ. ಅಂತರ ಅಕ್ಕ ನಿಮ್ಮನ್ನ ಹೇಗ್ ಹ್ಯಾಂಡಲ್ ಮಾಡ್ತಿದ್ರೋ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ಅವರಷ್ಟು ಸಾಫ್ಟ್ ಅಲ್ಲ. ಈ ಲೀಲಾ ತುಂಬಾ ರಫ್ ಅಂಡ್ ಟಫ್. ನನ್ ಮುಂದೆ ಏನಾದ್ರೂ ನಕ್ರ ಮಾಡಿದ್ರೆ ಕೀ ಹೋದ್ರೂ ಬುದ್ಧಿ ಬರ್ಲಿಲ್ಲ ಅಲ್ವಾ? ಹೋಗಿರೋದು ಕೀ ಅಷ್ಟೇ, ಅತ್ತೆ ಅನ್ನೋ ಪವರ್ ಅಲ್ಲ. ಆ ಸ್ಥಾನನ ಯಾರು ಅಳ್ಗಾಡ್ಸಕ್ಕಾಗಲ್ಲ. ನೀವು ಹೂ ಅಂದ್ರು ನಾನ್ ನಿಮ್ ಅತ್ತೇನೆ. ನಾನಿಲ್ಲಿರೋವರೆಗೂ ಅತ್ತೆ ಅನ್ನೋ ಸಿಂಹಾಸನದ ಮೇಲೆ ಕೂತು ನಿಮ್ಗಳ ಮೇಲೆ ಅಧಿಕಾರ ಚಲಾಯಿಸ್ತಾನೆ ಇರ್ತೀನಿ. ನಿಮ್ ಕೈಲಿ ಬಸ್ಕಿ ಹೊಡಿಸ್ತಾನೆ ಇರ್ತೀನಿ. ವಯಸ್ಸಲ್ಲಿ ಚಿಕ್ಕೋಳು ಅಂತ ತುಂಬಾ ಸದ್ರ ತಗೋಬೇಡಿ, ತುಂಬಾ ಕೇರ್ಫುಲ್ ಆಗಿರಿ. ನಾನು ಹಾಕೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಅಂತರತ್ತೆ ಸೀರೆ ಉಟ್ಕೊಂಡಿದ ತಕ್ಷಣ ಇವಳಿಗೆ ಸೂಪರ್ ಪವರ್ ಬಂದಿದೆ. ಇನ್ನು ಅತ್ತೆಗೆ ಸೇರ್ಬೇಕಾಗಿರೋದಲ್ಲಿ ಇವಳಿಗೆ ಸೇರ್ಬಿಟ್ರೆ ನಮ್ಮನ್ನ ಬುಗುರಿ ತರ ತಿರುಗಿಸ್ಬಿಡ್ತಾಳೆ. ಇಷ್ಟು ದಿನ ಎಡವಟ್ ಲೀಲಾ ಆಗಿದ್ಲು, ಅವಳನ್ನ ಫೇಸ್ ಮಾಡೋದು ನಮ್ಗೇನ್ ಕಷ್ಟ ಅನ್ನಿಸ್ತಿರ್ಲಿಲ್ಲ. ಬಾಸ್ ಶೂ ಇನ್ನೂ ಹಾಕೊಂಡಿಲ್ಲ, ಈಗ್ಲೇ ದೆಪ್ಕೊಂಡ್ಬಿಡ್ಬೇಕು. ಏನ್ ವಿಷಯ? ಕೋಟು ಮಾತಾಡಂಗಾಗೋಯ್ತಾ? ಏನು ಏನ್ ವಿಷಯ? ಸರ್, ಅದು ಇವತ್ ನಾವು 9:15 ಹೊರಡ್ಬೇಕಿತ್ತು. ಈಗ ಟೈಮ್ 9:04 ಆಯ್ತಂತ ರಿಮೈಂಡ್ ಮಾಡಕ್ ಬಂದೆ. ನನಗೆ ಅಂದ್ರೆ ನೀವು ವಾಚ್ ಹಾಕಿಲ್ಲ ಅಂದ್ರು ಆಟೋಮ್ಯಾಟಿಕ್ ಆಗಿ ಅದೇ ಟೈಮ್ಗೆ ನಿಮ್ ಮೈಂಡ್ ಕಾರ್ ಹತ್ತೈತೆ ಅಂತ ನಂಗೆ ಗೊತ್ತು. ಗೊತ್ತಿದ್ದು ಯಾಕೆ ಬಂದೆ? ನೀವು ಕೊಡೋ ಸಂಬಳಕ್ಕೆ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಲ್ವ ಸರ್, ಅದಕ್ಕೆ ಬಂದೆ. ಕೊಡೋ ಸಂಬಳಕ್ಕೆ ಎಷ್ಟು ಕೆಲಸ ಮಾಡ್ಬೇಕೋ ಅಷ್ಟು ಮಾತ್ರ ಮಾಡು. ಅತಿಯಾಗಿ ಮಾಡ್ದೆ ಔಟ್. ಅದು ನಿನ್ನೆ ರಾತ್ರಿ ತಿಂದಿ ಸ್ವಲ್ಪ ಜಾಸ್ತಿಯಾಗಿ ಅಜೀರ್ಣಾಗಿತ್ತು ಸರ್. ಇವತ್ತು ಬೆಳಿಗ್ಗೆ ಟಿವಿಯಲ್ಲಿ ಜ್ಯೋತಿಷ್ಯರು ಎಕ್ಸರ್ಸೈಸ್ ಮಾಡ್ಬೇಕಂತ ಹೇಳಿದ್ರು, ಅದಕ್ಕೆ ಮಾಡ್ತಿದ್ದೆ. ನೋಡು, ಈ ತಲಹಟ್ಟೆಗಳೆಲ್ಲ ನನ್ನ ಹತ್ರ ಮಾಡ್ಬೇಡ. ಔಟ್. ನಾನು ಇಂಪ್ರೆಸ್ ಆಗಲ್ಲ. ನೀನು ಸತ್ರು ನಿನ್ಗಂತ ಸ್ಥಾನ ಸಿಗಲ್ಲ. ಅಂತರ ಇದ್ದಾಗ ಇದನ್ನೆಲ್ಲ ಅವಳು ಮಾಡ್ತಾ ಇದ್ದ. ಅವಳಿಲ್ಲ ಅಂದ ತಕ್ಷಣ
ಇದನ್ನೆಲ್ಲ ಬೇರೆಯವ್ರು ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟು ಇಲ್ಲ, ಕೊಡೋದು ಇಲ್ಲ. ಬಲವಂತವಾಗಿ ಇದನ್ನೆಲ್ಲ ಮಾಡಿ ಅವಳ ಜಾಗಕ್ಕೆ ಬರೋದಕ್ಕೆ ಪ್ರಯತ್ನ ಪಡಬೇಡ. ನೋಡು, ನಿನ್ನ ಬಗ್ಗೆ ನನಗಿರೋ ಅಲ್ಪ ಸ್ವಲ್ಪ ರೆಸ್ಪೆಕ್ಟ್ ಕಳ್ಕೊಬೇಡ. ರೆಕ್ಕೆ ಕಟ್ಕೊಂಡ ತಕ್ಷಣ ಕೆಂಬೂತ ನವಿಲಾಗುತ್ತಾ? ಕಲರ್ ಒಂದೇ ಮಾತ್ರಕ್ಕೆ ಕಾಗೆ ಕೋಗಿಲೆ ಆಗ್ಬಿಡತ್ತಾ? ಅಂತರ ಅತ್ತೆ ಸೀರೆ ಉಟ್ಕೊಂಡಿದ ತಕ್ಷಣ ನೀನ್ ಅಂತರ ಅತ್ತೆ ಆಗ್ಬಿಡ್ತೀಯಾ? ಎಲ್ಲಿ ಹೋಯ್ತು ಅಂತರ ಅತ್ತೆ ಸೀರೆ, ಹಾವ ಭಾವ, ಗತ್ತು, ಗಾಂಭೀರ್ಯ, ಪವರು ಏನು ಕಾಣಿಸ್ತಾನೆ ಇಲ್ಲ. ಎಲ್ ಕಾಣತ್ತೆ? ಏಜೆ ಕೊಟ್ಟಿರೋ ಡೋಸ್ಗೆ ಬಣ್ಣ ಕಳ್ಸ್ಕೊಂಡಿರತ್ತೆ. ಆಕ್ಚುಲಿ ನೀನು ಫ್ಯೂಚರ್ ಸೀರಿಯಲ್ ಸ್ಟಾರ್ ಅಲ್ಲ. ಈಗ್ಲೂ ಅಷ್ಟೇ, ನೀನ್ ಏನೇ ಗೆಟಪ್ ಹಾಕೊಂಡ್ರು ಸೀನ್ ಮುಗಿಯೋವರೆಗೂ ಮಾತ್ರ ಸೀಮಿತ. ಅಯ್ಯೋ ಪಾಪ, ಒಬ್ಬ ಭಿಕ್ಷುಕ ತಾನ್ ರಾಜ ಆಗ್ಬಿಟ್ಟಿದೀನಿ ಅಂತ ಕನಸ್ ಕಾಣ್ತಿದ್ನಂತೆ. ಆ ಗ್ಯಾಪ್ ಅಲ್ಲಿ ಅವನ್ ಭಿಕ್ಷೆ ಬೇಡಕ್ಕೆ ಅಂತ ಇಟ್ಕೊಂಡಿದ್ದ ಒಂದೇ ಒಂದ್ ಮಡ್ಕೆನೂ ಒಡ್ದಾಕೊಂಬಿಟ್ನಂತೆ. ಹಾಗಾಯ್ತು ನಮ್ ಲೀಲನ್ ಕತೆ. ಪಾಪ ನಮ್ ಲೀಲಾನು ರಾಣಿ ಆಗ್ಬಿಟ್ಲು ಅಂತ ಕನ್ಸ್ ಕಾಣ್ತಿದ್ಲು. ಮಂಚದಿಂದ ಬಿದ್ದು ಸೊಂಟ ಮುರ್ಕೊಂಡ್ರು. ಯಾರಿಗೂ ಇದರ ಮುಖಭಂಗ ಆಗ್ಬಾರ್ದು. ಜಾಸ್ತಿ ಟ್ರಿಗರ್ ಮಾಡ್ಬೇಡ್ರೆ. ಅಂತರ ಅತ್ತೆ ಸೀರೆ ಹೋಗಿರ್ಬೋದು, ಅತ್ತೆ ಅನ್ನೋ ಸ್ಥಾನ ಹೋಗಿಲ್ಲ. ಇದೆ ಅಲ್ವಾ ನಿಮ್ ಕೌಂಟರ್ ಡೈಲಾಗು? ಅಯ್ಯಯ್ಯೋ ಹೌದಲ್ವಾ ಅಕ್ಕ? ಏನಿದ್ರು ಏನಿಲ್ದೇ ಇದ್ರು ಸ್ಥಾನದಲ್ಲಿ ತುಂಬಾ ದೊಡ್ಡವರು ನಮ್ಮ ಅತ್ತೆಮ್ಮ. ಅಯ್ಯೋ ಗೊತ್ತಾಗ್ತಿ, ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸಿ ಅತ್ತೆ, ನನಗ್ ಭಯ ಆಗ್ತಿದೆ. ಅವ್ರಿಗೆ ಏನ್ ಮಾಡ್ತಾರೋ ಏನೋ. ನನ್ಗೂ ಅಷ್ಟೇ ಹೆವಿ ಭಯ ಆಗ್ತಿದೆ. ಈ ಭಯದಲ್ಲೂ ನಿಮ್ಗೊಂದೇ ಒಂದ್ ಪ್ರಶ್ನೆ ಕೇಳ್ಬೇಕು ಅನಿಸ್ತದೆ. ಕೇಳ ಅತ್ತೆಮ್ಮ? ಅಲ್ಲ, ಆಫ್ಟರ್ ಆಲ್ ಅಂತರ ಅತ್ತೆ ಸೀರೆನೇ ನಿಮ್ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ, ಇನ್ನ ಸ್ಥಾನನ ಅದ್ ಹೇಗ್ ಉಳಿಸ್ಕೋತೀರಾ ಅತ್ತೆಮ್ಮ? ಹಲೋ, ಗಾಂಚಲಿ ಬಿಟ್ಟು ಕನ್ನಡ ಮಾತಾಡಯ್ಯ, ಮಂಗ ಮುಂಡದ. ಹಲೋ ಹಲೋ, ಮಂಗ ಗಿಂಗ ಅಂದ್ರೆ ಸರಿ ಇರಲ್ಲ. ಮೊದ್ಲೇ ತುಂಬಾ ಸ್ಮಾರ್ಟ್ ನಾನು. ಅಯ್ಯೋ, ಹಾಗಂತ ಕನ್ನಡಿ ಮುಂದೆ ನಿಂತು ಹೇಳಕ್ ಹೋಗ್ಬೇಡಿ. ಕನ್ನಡಿ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡುತ್ತೆ. ಯಾರೀ ನೀವು? ನಾನು ರಾಜಮಾತೆ. ಆ ಮಹಾ ಸಂಸ್ಥಾನದ ಮಹಾರಾಣಿಯವರು ಏನ್ ಮಾಡ್ತಾ ಇದ್ದಾರೆ? ಹಲೋ ಹಲೋ ಹಲೋ, ನೀವು ಮೈಸೂರರ ಮನೆಗೆ ಕಾಲ್ ಮಾಡಕ್ ಹೋಗಿ ಮಿಸ್ ಆಗಿ ನಂಗೆ ಫೋನ್ ಮಾಡಿದಿರಾ ಅನ್ಸುತ್ತೆ. ಅಥವಾ ನೀವು ಯಾವ್ದೋ ನಾಟಕ ಕಂಪನಿಗೆ ಫೋನ್ ಮಾಡಕ್ ಹೋಗಿ ರಾಂಗ್ ಕನೆಕ್ಷನ್ ಆಗಿ ನಂಗೆ ಕನೆಕ್ಟ್ ಆಗಿದೆ ಅನ್ಸುತ್ತೆ. ಯೋ, ಎಂತದೂ ಇಲ್ಲ. ಮಹಾರಾಣಿ ಅಂದ್ರೆ ಗೊತ್ತಾಗ್ಲಿಲ್ವೇನಯ್ಯ? ನನ್ನ ಮಗಳು ಲೀಲಾ ಮಹಾರಾಣಿ. ಓ ಮೇಡಮ್, ನೀವ ಮೇಡಮ್? ನಂಗೆ ಗೊತ್ತೇ ಆಗ್ಲಿಲ್ಲ. ನಾನೇ. ಎಂಥ ದಡ್ಡನಯ್ಯ ನೀನು. ಏಜೆ ಆ ಮನೆಗೆ ರಾಜ ಅಂದ್ಮೇಲೆ ನನ್ ಮಗಳು ರಾಣಿ ಅಲ್ವಾ? ಹಲೋ, ಅವಳ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಾಳೆ? ಅವಳು ಈ ಮನೆ ಮಹಾರಾಣಿ. ಅವಳ ಕೈಲೇ ಅಧಿಕಾರ. ಇಲ್ಲ, ಈಗ ಅದು ನನ್ನ ಕೈಯಲ್ಲಿದೆ. ಕೌಸಲ್ಯ ದೇವಿ ಅವರೇ
ನಿಮ್ ಮಗಳು ದೇವಸ್ಥಾನದವ್ರಿಗೆ ಕೊಡೋ ಒಡವೆನ ದಾರಿಲ್ ಹೋಗೋ ಕಳ್ಳಂಗ್ ಕೊಟ್ಟು ಮನೆ ಮರ್ಯಾದೆ ತೆಗೆದ್ಲು. ಏಜೆಗೌಳ ಯೋಗ್ಯತೆ ಗೊತ್ತಾಗಿ ಕೀ ಕಿತ್ಕೊಂಡು ದುರ್ಗಾಕಂಗ್ ಕೊಟ್ರು. ಈಗ ಮುಸ್ರೆ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಎಲ್ಲ ಅವಳ್ದೆ. ಇವ್ರ ಮಗಳಾಗಿರೋ ತಪ್ಪಿಗೆ ಇಂಥ ಸಿಂಪಲ್ ಆಗಿರೋ ಶಿಕ್ಷೆ ಕೊಟ್ಟು ಸುಮ್ನಾಗಿದ್ದಾರೆ. ಅದೇ ಜಾಗದಲ್ಲಿ ನಾನಿದ್ದಿದ್ರೆ ಕುತ್ತಿಗೆ ಹಿಡಿದು ಜೈಲಿಗೆ ತಳ್ತಾ ಇದ್ದೆ. ನಾನಾಗಿದ್ರೆ ಜೀವಾವಧಿ ಶಿಕ್ಷೆನೆ ಕೊಡಿಸ್ತಿದ್ದೆ. ಪಾಪ ಈ ಮನೆ ಬೀಗರಿಗೆ ಮಾತೇ ಬರ್ತಾ ಇಲ್ಲ. ಪಾಪ ನಿಮ್ ಮಗಳು ಕೆಲ್ಸ ಮಾಡಿ ಮಾಡಿ ತುಂಬಾ ಸುಸ್ತಾಗಿರ್ತಾಳೆ. ಈ ಸಲನೂ ನೀವು ಏನಾದ್ರೂ ಇಂಪೋರ್ಟೆಡ್ ಫ್ರೂಟ್ಸು ಜ್ಯೂಸು ಏನಾದ್ರೂ ತಂದಿದ್ರೆ ಅವಳಗ್ ಕೊಡಿ, ಎನರ್ಜಿ ಬರ್ಲಿ. ಹಾಗಂತ ತುಂಬಾ ಹೊತ್ತು ಮಾತಾಡ್ತಾ ನಿಂತ್ಕೋಬೇಡಿ, ಅವಳಿಗೆ ಇನ್ನೂ ತುಂಬಾ ಕೆಲ್ಸ ಬಾಕಿ ಇದೆ. ಬೇಕಿದ್ರೆ ನೀವು ಕೈ ಜೋಡಿಸಿ ಕೆಲ್ಸ ಮಾಡಿ, ಪಾಪ ಅವಳಿಗೆ ಹೆಲ್ಪ್ ಆಗತ್ತೆ. ಲೀಲಾ ಬಾ, ಏನು ಮಾತಾಡ್ಬೇಡ, ನನ್ ಜೊತೆ ಬಾ. ಅಕ್ಕ, ಕೌಸಲ್ಯಂಗ್ ಕೊಟ್ಟಿರೋ ಏಟಿಗೆ ಹೋಳಿ ಹೇಳೋದಕ್ಕೆ ತುಂಬಾ ಟೈಮ್ ಬೇಕು. ಬಿಲ್ಡಪ್ ತಗೊಳಕ್ ಹೋಗಿ ಶುರುನಲ್ಲೇ ಬಿದ್ಲು. ಮುಂದೆ ನೀನ್ ಏನ್ ಮಾಡ್ತೀಯ ಅನ್ನೋದಕ್ಕಿಂತ ಈಗ ನಿನ್ ಮೇಲೆ ಬಂದಿದ್ಯಲ್ಲ ಕಳಂಕ, ಅದನ್ನ ಹೇಗ್ ಅಳಿಸೋದು ಅಂತ ಯೋಚನೆ ಮಾಡು. ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಉಪಯೋಗ್ಸೆ, ನಿನ್ ತಲೆನಲ್ಲಿರೋ ಬುದ್ಧಿನ ಉಪಯೋಗ್ಸು. ಆ ಕಳ್ಳ ಯಾರು ಅಂತ ಕಂಡಿಡಿ. ಏಜೆ ಮನೆ ಸೊಸೆ ಕೈಯಿಂದ ಯಾವನೋ ಬಂದು ಒಡವೆ ಇಸ್ಕೊಂಡು ಹೋಗ್ತಾನೆ ಅಂದ್ರೆ ಅದೇನ್ ಕಡಿಮೆ ಅವಮಾನದ ಮಾತೇನೆ? ಇದು ನೀನು ಏಜೆಗ್ ಮಾಡೋ ಅವಮಾನ ಕಡೆ, ನಮಗ್ ಮಾಡೋ ಅವಮಾನ. ಇವ್ರ ತಂದೆ ತಾಯಿ ಇವಳಿಗೇನಪ್ಪ ಬುದ್ಧಿ ಕಲ್ಸಿದಾರೆ ಅಂತ 4 ಜನ ಆಡ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ಈ ಮನೆ ಗೃಹಿಣಿಯಾಗಿ ಈ ಮನೆನ ಕಾಪಾಡ್ಕೊ. ಈ ಮನೆಯವ್ರ ತಂಟೆಗ್ ಬಂದ್ರೆ ಸುಮ್ನೆ ಬಿಡಲ್ಲ ಅಂತ ಪ್ರೂವ್ ಮಾಡು. ಯಾರಿಗೂ ಸದ್ರ ಆಗ್ಬೇಡ. ಆ ಕಳ್ಳನ ಹಿಡಿದು ನಿನ್ ಮೇಲ್ ಬಂದಿರೋ ಕಪ್ಪು ಚುಕ್ಕಿನ ಅಳಿಸ್ ಹಾಕು. ಏ ಮಾತಾಡೆ, ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ನಾನ್ ಮಾತಾಡಲ್ಲಮ್ಮ, ನನ್ ಕೆಲ್ಸ ಮಾತಾಡುತ್ತೆ. ನೀನ್ ಹೇಳ್ತಿರೋದ್ ಕರೆಕ್ಟು. ನಾನ್ ಮಾಡಿರೋ ತಪ್ಪನ್ನ ನಾನ್ ಸರಿ ಮಾಡ್ಕೋತೀನಿ. ನನ್ ಮಗಳನ್ನೇ ಆಡ್ಕೋತಿದ್ರಿ ಅಲ್ವಾ? ನೋಡ್ತಾ ಇರಿ, ನಿಮ್ಗೆಲ್ಲ ನನ್ನ ಮಗಳು ಹೇಗ್ ಬುದ್ಧಿ ಕಲಿಸ್ತಾಳೆ ಅಂತ. ಅಲ್ಲ ಅಜ್ಜಿ, ಯಾವಾಗ್ಲೂ ಬುಕ್ ಓದ್ತಿರ್ತೀರಲ್ಲ, ನಿಮಗೆ ಕಣ್ಣು ಬರಲ್ಲ? ನೀನ್ 3 ಹೊತ್ತು ಸೀರಿಯಲ್ ನೋಡ್ತಿರ್ತೀಯಲ್ಲ, ನಿನಗ್ ಕಣ್ಣು ಬರಲ್ವಾ? ಗೊತ್ತಾಯ್ತು ಬಿಡಿ, ಇನ್ಮೇಲೆ ನಾವು ತೆಪ್ಪಗಿರ್ತೀವಿ. ಸೊಸೆ ಹತ್ರ ಜಗಳ ಆಡೋಣ ಅನ್ಕೊಂಡ್ರೆ ಇಷ್ಟ ಬೇಗ ಸೋಲೊಪ್ಕೊಂಡ್ಬಿಟ್ಟಿಯಲ್ಲ, ಹೋಗು, ಬೋರು ನೀನು. ಪ್ರೀತಿಗೆ ಸೋಲೇಬೇಕಲ್ವಾ? ತಗೊಳ್ಳಿ, ಜ್ಯೂಸ್ ಕುಡೀರಿ. ಆಹಾ, ಜೀವ ತಣ್ಣಗಾಯ್ತು. ಅಜ್ಜಿ, ಈಗ ಯಾರಾದ್ರೂ ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ, ನಾವ್ ಅವ್ರಿಗೆ ಶಿಕ್ಷೆ ಕೊಡ್ಬೇಕಾ ಇಲ್ಲ ಕೊಡ್ಬಾರ್ದಾ? ಅದಕ್ಕೂ ಮೊದಲು ನಾವು ಶಿಕ್ಷೆ ಕೊಡೋ ಸ್ಥಾನದಲ್ಲಿದ್ದೀವ ಅನ್ನೋದನ್ನ ನೋಡ್ಬೇಕು. ಈಗ ನಾವು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಬ್ರು ರೂಲ್ಸ್ ಬ್ರೇಕ್ ಮಾಡ್ತಾರೆ, ಅವರು ಪಬ್ಲಿಕ್ಕು ನಾವು ಪಬ್ಲಿಕ್ಕು. ಹೀಗಿರೋವಾಗ ನಾವು ಅವ್ರಿಗೆ ಶಿಕ್ಷೆ ಕೊಡಕ್ಕಾಗತ್ತಾ? ಇಲ್ಲ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು.
ಅವ್ರ ಕೈಲಿ ಅಧಿಕಾರ ಇರುತ್ತೆ, ಅವ್ರು ನೋಡ್ಕೋತಾರೆ. ಅಯ್ಯೋ, ಹೊರಗಡೆ ವಿಷಯ ಬಿಡಿ ಅಜ್ಜಿ. ಹೊರಗಡೆ ಆಗಿದ್ರೆ ನಾನೇ 2 ಹೊಡಿತಾ ಇದ್ದೆ. ಆದ್ರೆ ನಮ್ಮ ಮನೆಯವರೇ ತಪ್ಪು ಮಾಡಿದಾಗ ಮನೆ ಒಗ್ಗಟ್ಟು ಹಾಳಾಗತ್ತೆ ಅಂತ ಕ್ಷಮಿಸ್ಬಿಡ್ಬೇಕು ತಾನೆ. ಪದೇ ಪದೇ ತಪ್ಪು ಮಾಡ್ದಾಗ್ಲೂ ನಾವು ಕ್ಷಮಿಸ್ತಾನೆ ಹೋದ್ರೆ ಅವ್ರಿಗದೇ ಅಭ್ಯಾಸ ಆಗ್ಬಿಡುತ್ತೆ. ತಿದ್ಕೊಳ್ಳೋ ಗೋಜ್ಗೆ ಹೋಗೋದಿಲ್ಲ. ಆಗ ನಾವು ಶಿಕ್ಷೆ ಕೊಡ್ಲೇಬೇಕಾಗತ್ತೆ. ಹಾಗಂತೀರಾ? ಮತ್ತೆ ಶಿಕ್ಷೆ ಇಲ್ದೆ ಶಿಕ್ಷಣ ಕೊಡ್ಸಕ್ಕಾಗತ್ತಾ? ಬೇರೆಯವ್ರ ವಿಷಯ ಬಿಡು. ನನ್ ಮಗ ಚಿಕ್ಕವನಾಗಿದ್ದಾಗ ಅವನೇನಾದ್ರೂ ತಪ್ಪು ಮಾಡಿದ್ರೆ ಅವನಿಗೆ ಹೊಡೆದು ಬುದ್ಧಿ ಕಲಿಸ್ತಾ ಇದ್ದೆ, ಗೊತ್ತಾ? ಏನು, ಏಜ್ಗೆ ಹೊಡಿತಿದ್ರಾ? ಹೌದು, ಅದಕ್ಕೆ ತಾನೆ ಇವತ್ತು ಅವನು ಇಡೋ ಪ್ರತಿ ಹೆಜ್ಜೆನೂ ಅಷ್ಟು ಪರ್ಫೆಕ್ಟ್ ಆಗಿರೋದು. ಅದು ನಿಜ. ನಿಂಗೆ ಒಬ್ಬ ಕಳ್ಳನ್ ಕತೆ ಗೊತ್ತಿಲ್ವಾ? ಒಂದೂರಲ್ಲಿ ಒಬ್ಬ ತಾಯಿ ಮಗ ಇದ್ರಂತೆ. ಆ ಮಗ ಒಂದಿನ 100 ರೂಪಾಯಿ ಕತ್ಕೊಂಡ್ ಬಂದಂತೆ. ಆಗ ತಾಯಿ ಮಗನ್ ಬೈದೆ ಆ 100 ರೂಪಾಯಿ ಎತ್ತಿಟ್ಕೊಂಡ್ಬಿಟ್ಲಂತೆ. ಇನ್ನೊಂದಿನ ಯಾರ್ದೋ ಮನೇಲಿ ಒಡವೆ ಕತ್ಕೊಂಡ್ ಬಂದ. ಆಗ ಅವನ್ ತಾಯಿ ಭೇಷ್ ಮಗನೆ ಅಂತ ಒಡವೆ ತೆಗ್ದಿಟ್ಕೊಂಡ್ಲು. ಮುಂದೆ ಅದೇ ಮಗ ದೊಡ್ಡ ಕಳ್ಳ ಆಗಿ ಬ್ಯಾಂಕ್ ದರೋಡೆ ಮಾಡ್ದ. ಸಿಕ್ಕಾಕೊಂಡ, ಜೀವಾವಧಿ ಶಿಕ್ಷೆ ಆಯ್ತು. ಅಯ್ಯೋ, ಆಮೇಲೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ನೋಡಿ, ತುಂಬಾ ಅತಿಯಾಗಿ ಮಾತಾಡ್ತಾ ಇದ್ದೀರಾ. ಹೇ, ಇಳಿಸಮ್ಮ ಕೈನ, ಇಲ್ಲ ಅಂದ್ರೆ ಕಪಾಲಕ್ ಬೀಳುತ್ತೆ. ಪಿಸಿ, ಪಾಪ ಅವ್ರು ದೊಡ್ಡವರು ಏನೋ ಮಾತಾಡ್ತಾರೆ, ಹಾಗಂತ ನೀವು ಮಾತಾಡಕ್ಕಾಗುತ್ತಾ? ನಾವು ಅವರಿಗೆ ಮರ್ಯಾದೆ ಕೊಡ್ಬೇಕು. ಆದ್ರೆ ಇಲ್ಲಲ್ಲ, ಸ್ಟೇಷನ್ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಏನೇನ್ ಮರ್ಯಾದೆ ಕೊಡ್ಬೇಕೋ ಎಲ್ಲ ಕೊಡೋಣ. ಬನ್ರಿ ಜೀಪತಿ. ಇನ್ಸ್ಪೆಕ್ಟರ್ ನೋಡಿ ಮೇಡಮ್, ಹೆಚ್ಚಿಗೆ ಮಾತ್ಬೇಡ. ನೀವೇ ಸಸ್ಪೆಕ್ಟ್ ಅಂತ ಕಂಪ್ಲೇಂಟ್ ಬಂದಿದೆ, ದಯವಿಟ್ಟು ಕೋಆಪರೇಟ್ ಮಾಡಿ. ಇಲ್ಲ ಅಂದ್ರೆ ನಮ್ಮ ಸ್ಟೈಲಲ್ಲಿ ರೋಡಲ್ಲಿ ನಿಮ್ಮನ್ನ ಎಳ್ಕೊಂಡೋಗ್ಬೇಕಾಗತ್ತೆ. ಓಕೆ ಸರ್, ಬರ್ತೀನಿ. ಆದ್ರೆ ನನ್ ಮೇಲೆ ಯಾಕೆ ಸಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಾನೆ ಗೊತ್ತಿಲ್ವಲ್ಲ? ಅಂತದೇನು ಆಗೇ ಇಲ್ವಲ್ಲ ಸರ್? ನಿಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಸೇರ್ಬೇಕಾಗಿರೋ ಒಡವೆ ಕಳ್ತನ ಆಗಿರೋದು ನಿಜ ತಾನೆ? ಮಾತಾಡಿ ಮೇಡಮ್, ನಿಜ ತಾನೆ? ಇದನ್ನ ನಿಮ್ಗೆ ಯಾರು ಹೇಳಿದ್ದು? ಹಲೋ, ನಿಮಗ್ ಉತ್ತರ ಕೊಡಕ್ಕಲ್ಲ ನಾವಿರೋದು. ನಮ್ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಹೇಳಿ, ನಿಜನೋ ಅಲ್ವೋ? ಹಾ, ನಿಜ. ಮತ್ತೆ ಸೈಲೆಂಟ್ ಆಗಿ ಬಂದು ಜೀಪ್ ಹತ್ತಿ. ಸರು, ಅಕ್ಕ ಸಿಕ್ಕಾಕೊಂಡ್ಬಿಟ್ರು ಕಣೆ. ಎಲ್ಲ ಹೆಸರು ಹೇಳ್ತಾರೋ ಅಂತ ಭಯ ಆಗ್ತದೆ. ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಕಾಪಾಡಪ್ಪ. ಸರ್, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಪದೇ ಪದೇ ನನ್ನನ್ ಯಾಕೆ ಜೀಪ್ ಹತ್ತು ಅಂತ ಇದ್ದೀರಾ? ಯಾರ್ ತಪ್ಪು ಯಾರ್ ತಪ್ಪಲ್ಲ ಅಂತ ಸ್ಟೇಷನ್ ಬಂದ್ಮೇಲೆ ಗೊತ್ತಾಗುತ್ತೆ. ಎಷ್ಟ್ರಿ ಮಾತಾಡ್ತೀರಾ? ಸುಮ್ನೆ ಜೀಪ್ ಹತ್ರಿ. ನೋ, ನಾನ್ ಜೀಪ್ ಹತ್ತಲ್ಲ. ಏಜೆ ಮನೆ ಸೊಸೆ ರೋಡಲ್ಲಿ ಎಲ್ರು ನೋಡೋ ತರ ಜೀಪ್ ಹತ್ತಿದ್ರೆ ನನ್ ಮರ್ಯಾದೆ ಏನಾಗ್ಬೇಡ.